ಹಾಯ್ ಹಲೋ, ನಾನು ನಿಮ್ಮ ರಾಧಾಕೃಷ್ಣ RK ನ್ಯೂಸ್ ಇಂದ. ಶಿಕಾರಿಪುರದಲ್ಲಿ ಏನಪ್ಪ ಇವತ್ತು ವಿಶೇಷ ಒಂದು ವರದಿಯನ್ನು ತಗೊಂಡು ಬಂದಿದ್ದೇನೆ. ಅದು ಏನಪ್ಪ ವರದಿ ಅಂತ ಅನೇಕ ಜನಗಳು, ನನ್ನ ವಿಡಿಯೋಗಳನ್ನು ನೋಡ್ತಕ್ಕಂಥ ಅನೇಕ ಜನಗಳು ಮತ್ತು ವಿಶೇಷವಾಗಿ ಈ ಸರಿ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ ವಿಷಯನ ನೇರವಾಗಿ ಹೇಳ್ಬಿಡ್ತಾನೆ. ಯಾಕಂದ್ರೆ ಕೆಲವೊಬ್ರು ನನ್ನ ವಿಡಿಯೋ ನೋಡಿದ್ರೆ ಸರ್ ನೀವು ಭಾರಿ ಹೇಳಿತೀರಿ, ಭಾರಿ ಲಾಂಗ್ ಮಾಡ್ತೀರಿ, ಬೇಗ ವಿಷಯನೇ ಮುಗಿಸೋದಿಲ್ಲ, ಬೇಗ ಹೇಳಿ ಮುಗಿಸ್ರಿ ಅಂತೀರಿ. ಅದಕ್ಕೆ ಈಗ ಬೇಗ ಮುಗಿಸ್ತಾ ಇದ್ದಾನೆ. ಏನಪ್ಪ ವಿಷಯ ಅಂತಂದ್ರೆ, ಕಳೆದ ಒಂದು ವಾರದಿಂದ ಶಿಕಾರಿಪುರದಲ್ಲಿ ಹೋರಿ ಹಬ್ಬಗಳಾಗಿರ್ಬೋದು, ಮದುವೆ ಫಂಕ್ಷನ್ ಆಗಿರ್ಬೋದು, ಬರ್ತ್ಡೇ ಸೆಲೆಬ್ರೇಟರ್ ಆಗಿರ್ಬೋದು, ಅನೇಕ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥವರು ಊರು ತುಂಬಾನು ಸಹಿತ ಕಟೌಟ್ಗಳು ಹಾಕಿರ್ತಾರೆ. ಕಟೌಟ್ ಅಂದ್ರೆ ಜಾಹೀರಾತು ಫಲಕಗಳನ್ನ. ಈ ಜಾಹೀರಾತು ಫಲಕಗಳಿಂದ ಜನಸಾಮಾನ್ಯರಿಗೆ ರೋಡಿನಲ್ಲಿ ತಿರುಗಾಡುವಾಗ, ರೋಡ್ಗಳ ಕ್ರಾಸ್ ಮಾಡುವಾಗ ಬಿದ್ದು ಅನೇಕ ಗಾಯಗಳಾಗಿದೆ. ಬಹಳ ಇದರಿಂದ ಹ್ಯಾರಾಸ್ಮೆಂಟ್ ಆಗ್ತದೆ ಜನಸಾಮಾನ್ಯರಿಗೆ ಅಂತೇಳಿ ಸುಮಾರಷ್ಟು ಜನಸಾಮಾನ್ಯರಿಗೆ ಫೋನ್ ಮಾಡಿದ್ರು. ಅವ್ರ ವಿಷಯ ಏನಪ್ಪಾ ಅಂತಂದ್ರೆ, ಸರ್ ಈ ಕಟೌಟ್ಗಳನ್ನ ಅಷ್ಟೊಂದು ಸಾವಿರಾರು ಕಟೌಟ್ಗಳನ್ನ ಹಾಕ್ತಾರಲ್ಲ ಊರು ತುಂಬಾ ರೋಡ್ಗಳಲ್ಲಿ, ಇವರೆಲ್ಲರೂ ಸಹಿತ ಸರ್ಕಾರಕ್ಕೆ ತೆರಿಗೆ ಟ್ಯಾಕ್ಸ್ ಕಟ್ಟಿರೋದಿಲ್ಲ ಅಂತ ಕೇಳಿದ್ರು ನನಗೆ. ಹಂಗಾಗಿ ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸಾಮಾನ್ಯವಾಗಿ ಟ್ಯಾಕ್ಸ್ ಅನ್ನು ಯಾರು ಕಲೆಕ್ಟ್ ಮಾಡಬೇಕು? ಪುರಸಭೆಯವರು ಕಲೆಕ್ಟ್ ಮಾಡಬೇಕು. ಇದು ಕೆಲವೊಂದು ಪುರಸಭೆ ಗಮನಕ್ಕೆ ಹೋಗಿರೋದಿಲ್ಲ. ದಯಮಾಡಿ ಪುರಸಭೆ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಈ ವಿಡಿಯೋ ಮುಖಾಂತರ. ಏನಪ್ಪಾ ಅಂತಂದ್ರೆ, ನೀವು ಬೆಳಗ್ಗೆ ಏನು ತಳ್ಳ ಗಾಡಿ ಕಳಿಸ್ತಿರಲ್ಲ, ಕಸದ ಗಾಡಿ ಬಹಳ ಚಂದವಾಗಿ ಅನೌನ್ಸ್ಮೆಂಟ್ ಮಾಡ್ತದೆ. ಅದು ಒಣ ಕಸ ಬೇರೆ ಕೊಡ್ರಿ, ಹಸ ಕಸ ಬೇರೆ ಕೊಡ್ರಿ, ಆಮೇಲೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಕ್ತೀರಿ. ಅದು ಒಳ್ಳೆ ಖುಷಿ ಪಡ್ತಕ್ಕಂಥ ವಿಷಯ ಬೆಳಗ್ಗೆ. ಅದೇ ತರ ನೀವು ಈ ಜಾಹೀರಾತುಗಳನ್ನು ಸಹಿತ ಬೆಳಗ್ಗೆನ ಗಾಡಿಗಳಲ್ಲಿ ಹಾಕ್ಬೇಕು. ಯಾರೇ ಕಾರ್ಯಕ್ರಮ ಮಾಡಲಿ, ಊಟದ ಹಬ್ಬ ಮಾಡಲಿ, ಮದುವೆ ಮಾಡಲಿ, ಮುಂಜಿ ಮಾಡಲಿ, ಇನ್ನೊಂದು ಮಾಡಲಿ, ಹೋರಿ ಹಬ್ಬ ಮಾಡಲಿ, ಅವರಿಗೆ ನೀವು ವಿಷಯವನ್ನು ಮುಟ್ಟಿಸ್ಬೇಕು. ಯಾಕಂದ್ರೆ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಯಾರು ಕಟೌಟ್ಗಳನ್ನು ಹಾಕೋದಿಲ್ಲ. ಅವರ ಅಭಿಮಾನಿಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು, ಅವ್ರ ಹಿತೈಷಿಗಳು ಕಟೌಟ್ ಹಾಕೋದು. ಅವ್ರು ಹಾಕೋದು ಬೇಡ ಅಂತ ಅಲ್ಲ, ಒಳ್ಳೆ ಉದ್ದೇಶಕ್ಕೆ ಹಾಕ್ಲಿ. ಅವರು ಹಾಕೋದನ್ನ ಪರ್ಮಿಷನ್ ತಗೊಂಡು ಹಾಕ್ಲಿ, ಅದನ್ನ ಪುರಸಭೆಯಿಂದ ತಗೊಂಡು ಹಾಕ್ಲಿ. ಆ ತಗೊಳಕ್ ಹೋದಾಗ ಪುರಸಭಾ ಅಧಿಕಾರಿಗಳು ಹೇಳ್ಬೇಕು ಅವ್ರಿಗೆ ಕಡ್ಡಾಯವಾಗಿ ಕಟೌಟ್ಗಳನ್ನು ಎಲ್ಲಿ ಹಾಕ್ಬೇಕು, ಯಾವ ಜಾಗದಲ್ಲಿ ಹಾಕಬಾರ್ದು, ಜನ ರೋಡ್ ನಲ್ಲಿ ಯಾಕೆ ಹಾಕಬಾರ್ದು, ತಿರುಗಾಟ ರೋಡ್ನ ತಿರುವುಗಳಲ್ಲಿ ಯಾಕೆ ಹಾಕಬಾರ್ದು ಅಂತಕ್ಕಂಥದ್ದು ಅವರಿಗೆ ನೀವು ಮಾಹಿತಿ ಕೊಡ್ಬೇಕು ಅಂತ ಹೇಳಿ ಪುರಸಭಾ ಅಧಿಕಾರಿಗಳು ಹೇಳ್ತೀನಿ. ಈ ಸಾವಿರಾರು ಕಟೌಟ್ ಹಾಕೋದ್ರಿಂದ ಪುರಸಭೆಗೆ ಸಹಿತ ಆಸ್ತಿ ಬರ್ತದೆ, ಹಣ ಬರ್ತದೆ, ಹೆಚ್ಚು ಸಂದಾಯ ಆಗ್ತದೆ. ಲಕ್ಷಗಟ್ಟಲೆ ಮನೆ ದುಡ್ಡು ಬರಬೇಕಾಯಿತು. ಒಂದು 3-4 ಕಾರ್ಯಕ್ರಮಗಳು ಆಗಿದಾವೆ. ಆಮೇಲೆ ಬಹಳಷ್ಟು ಜನ ಬಿದ್ದು ಸರ್ಕಲ್ಗಳಲ್ಲಿ ಅವ್ರ ಮನೆಗಳು ಕಟ್ ಮಾಡುವಾಗ ಬಿದ್ದು ಬಹಳಷ್ಟು ಸಹಿತ ಅನಾನುಕೂಲ ಆಗ್ತಾ ಇದೆ. ಇದು ಪೊಲೀಸ್ ಇಲಾಖೆ ಗಮನ ಹರಿಸಬೇಕು. ಇನ್ನೊಂದು ವಿಷಯಪ್ಪ ಅಂದ್ರೆ, ವಿದ್ಯಾರ್ಥಿಗಳು PUC ಎಕ್ಸಾಮ್ ಮತ್ತು SSLC ಪ್ರಾರಂಭ ಆಗಿರೋದ್ರಿಂದ PUC ಎಕ್ಸಾಮ್ ಇತ್ತು 28ಕ್ಕೆ, 27ರ ಮಧ್ಯರಾತ್ರಿ ಒಂದು 2 ದಿವಸದ ಮುಂಚೆನೆ ಆ ಶಾಲಾ ಆವರಣಗಳಲ್ಲಿ ದೊಡ್ಡ ಮಟ್ಟದ ಶಾಮಿಯಾನಗಳನ್ನು ಹಾಕಿ ಲಕ್ಷಾಂತರಗಳ ಜನನ ಸೇರಿಸಿ ಮಧ್ಯರಾತ್ರಿವರೆಗೂ ಏನಂತಾರೆ ಮನರಂಜನೆ ಕಾರ್ಯಕ್ರಮ ಮಾಡ್ತಾ ಒಳ್ಳೊಳ್ಳೆ ಸೆಲೆಬ್ರಿಟಿ ಕಳಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಶಾಲಾ ಕಟ್ಟಡಗಳು ಮತ್ತು ಶಾಲಾ ಮೈದಾನಗಳು ಇರತಕ್ಕಂಥದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳನ್ನ ಮಾಡಲಿಕ್ಕೆ ಮತ್ತು ಏನಂತಾರೆ ಅವರಿಗೆ ಶೈಕ್ಷಣಿಕ ಉದ್ದೇಶಕ್ಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ. ಖಾಸಗಿ ಕಾರ್ಯಕ್ರಮಗಳು ಮಾಡಲಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹೇಳೋದು ಇಲ್ಲ. ಅದು ಶಾಲಾ ದಿನಗಳನ್ನೇ ಮಾಡಬೇಕು. ಶಾಲೆಗಳನ್ನ ರಜೆ ಮಾಡಿಸಿ ಎಕ್ಸಾಮ್ ಟೈಮ್ಗಳಲ್ಲಿ ರಾತ್ರಿ ಎಲ್ಲ ನೀವು ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅನೇಕ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಅನಾನುಕೂಲ ಆಗಿ ನನಗೆ ಫೋನ್ ಮುಖಾಂತರ ಹೇಳಿದ್ದಾರೆ, ಸರ್ ಶಾಲೆಯಲ್ಲಿ ಈ ತರ ರಾತ್ರಿ ಎಲ್ಲ ಮಧ್ಯರಾತ್ರಿವರೆಗೂ ಅವರು ದೊಡ್ಡ ಮೈಕ್ ಸೆಟ್ಗಳನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ, ಲಕ್ಷಾಂತರ ಜನ, ನಾವು ಎಲ್ಲಿ ಓದ್ಕೋಬೇಕು? ಹಾಸ್ಟೆಲ್ ಇದು ಖಾಸಗಿ ಶಾಲೆ ಆದರೂ ಸಹಿತ, ಅದು ಅವ್ರದೇ ಶಾಲೆ ಆಗಿದ್ರು ಸಹಿತ ಅವರು ಮಾಡಬಾರ್ದಂತ ಶಾಲೆಗಳಲ್ಲಿ ಎಕ್ಸಾಮ್ ಟೈಮ್ಗಳಲ್ಲಿ, ಶಾಲೆ ರಜಾದ ದಿನಗಳಲ್ಲಿ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಮ್ಗೆ ಅಭ್ಯಂತರ ಇಲ್ಲ. ಮತ್ತೊಂದು ವಿಷಯ, ಪೊಲೀಸ್ ಇಲಾಖೆಯವರಿಗೆ ಎಲ್ಲಾ ಗೊತ್ತಿರ್ತದೆ, ಎಷ್ಟು ಜನ ಸೇರ್ತಾರೆ, ಊರು ತುಂಬಾ ಕಟಾಟುಗಳು ಎಷ್ಟು ಹಾಕಿದ್ದಾರೆ, ನಾವು ರಕ್ಷಣೆ ಹೆಂಗ್ ಕೊಡ್ಬೇಕು, ಎಲ್ಲಾ ಗೊತ್ತಿರ್ತದೆ ಪೊಲೀಸ್ನವರು. ಅವ್ರು ಪಿಟಿಕ್ ಬೆಚ್ಚೋದಿಲ್ಲ, ನೋಡಿದ್ರು ನೋಡ್ಲಂಗಿರ್ತದೆ. ದಯಮಾಡಿ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಪುರಸಭೆಯವರು ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳನ್ನು ನಡೆಸುವಾಗ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ನಡೆಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು. ಮತ್ತೆ ಸಾರ್ವಜನಿಕರು ಯಾರೇ ಆಗಿರಲಿ, ಏನೇ ನಿಮಗೆ ಗಣ್ಣಿಗೆ ಕಟ್ಟಿರ್ತಕ್ಕಂಥ ಅನ್ಯಾಯಗಳು, ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ವಿಡಿಯೋಗಳನ್ನು ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ಏನೇ ವಿಷಯ ಇದ್ರು ನಮಗೆ ಫೋನ್ ಮಾಡಿ ತಿಳಿಸ್ರಿ, ವಾಟ್ಸಪ್ ತಿಳಿಸ್ರಿ, ಬೆಲ್ ಐಕನ್ ಒತ್ತಿರಿ, ನೆಕ್ಸ್ಟ್ ವಿಡಿಯೋ ನಿಮಗೆ ಬರ್ತದೆ ಅಂತ ಹೇಳ್ತಾ ಎಲ್ಲ ಅಧಿಕಾರಿ ವರ್ಗದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಶಿಕಾರಿಪುರದಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ, ಬಹಳಷ್ಟು ಜನ ಸಾಯ್ತಾ ಇದ್ದಾರೆ. ನನಗಿರೋ ಮಾಹಿತಿ ಕಳೆದ 2 ವರ್ಷದಿಂದ 1.5 ಲಕ್ಷ ಜನ ತೀರ್ಕೊಂಡಿದ್ದಾರೆ ಶಿಕಾರಿಪುರ ತಾಲೂಕಲ್ಲಿ. ಮಾರಿ ಹಬ್ಬ, ಗಣೇಶನ ಹಬ್ಬ, ಈ ಹುಟ್ಟದ ಹಬ್ಬ ಕಾರ್ಯಕ್ರಮಗಳು,
ಮದುವೆ ಕಾರ್ಯಕ್ರಮಗಳು ಹೋಗಿ ಬರುವಾಗ ಬಹಳಷ್ಟು ಅನಾಹುತಗಳು ಆಗ್ತಾ ಇದೆ. ಆಮೇಲೆ ಹೋರಿ ಹಬ್ಬಗಳು ಇತ್ತೀಚೆಗೆ ವಿಶೇಷವಾಗಿ ಬಹಳಷ್ಟು ಆಗ್ತಾ ಇದೆ. ಅದಕ್ಕೆ ಪರ್ಮಿಷನ್ ತಗೊಂಡಿರಲ್ಲ ಅಂತಾರೆ, ಅಷ್ಟೊಂದು ಲಕ್ಷಾಂತರ ಜನ ಸೇರಿಸ್ತಾರೆ, ದುಡ್ಡು ಕಲೆಕ್ಟ್ ಮಾಡ್ತಾರೆ. ದೊಡ್ಡೊಂದು ಭ್ರಷ್ಟಾಚಾರ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ನಡೀತೈತೆ ಅಂತೇಳಿ ಬಹಳ ಜನ ನೊಂದಿರ್ತಕ್ಕಂಥವ್ರು ಫೋನ್ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಮನಸ್ಸು ಮಾಡಿದರೆ, ರಾಜಕಾರಣಿಗಳು ಮನಸ್ಸು ಮಾಡಿದರೆ ಶಿಕಾರಿಪುರವನ್ನು ಇವೆಲ್ಲ ತಡೆಗಟ್ಟಬಹುದು ಅಂತ ಹೇಳ್ತಾ, ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು, ಓದ್ಕೊಂಡಿರ್ತಕ್ಕಂಥವ್ರು ಪ್ರಶ್ನೆ ಮಾಡಬೇಕು, ಅಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಧೈರ್ಯ ತಗೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.